ಅಂಜುಮನ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥಾಪನಾ ದಿನಾಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತು 111ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ದಿನದಿಂದ ಇಲ್ಲಿಯವರೆಗೆ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿರುವ ಸಾಹಿತ್ಯಗಳನ್ನು ಗುರುತಿಸಿ ಅವರನ್ನ ಪ್ರಧಾನವಾಗಿ ತರುವ ಕೆಲಸ ಮಾಡಿದೆ. ಎಲ್ಲ ಅಧ್ಯಕ್ಷರುಗಳು ತಮ್ಮ ಮಿತಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಸಮೃದ್ಧಿಗೊಳಿಸುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯ ಮೌಲ್ಯಮಾಪನದ ಕುಲ ಸಚಿವರಾದ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಹೇಳಿದರು. ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬಂಡಾಯ ಲೇಖಕರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರು ಅಧಿಕಾರಶಾಹಿಯನ್ನ ಪ್ರತಿರೋಧಿಸಿ ಸಾಹಿತ್ಯ ಪರಿಷತ್ತನ್ನ ಬೆಳೆಸಿದ ಮಾದರಿ ನಮ್ಮ ಮುಂದಿದೆ. ಇಂದಿನ ಯುವ ಜನರು ಇದನ್ನ ಮುಂದುವರಿಸಿಕೊಂಡು ಹೋಗಬೇಕಾದ ಅಗತ್ಯ ಇದೆ ಎಂದು ಹೇಳಿದರು. ಶ್ಯಾಮ್ ಸುಂದರ್ ಬಿದರ್ಗುಂದಿರವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಒಗ್ಗಟ್ಟು ಮತ್ತು ಅಸ್ಮಿತೆಯ ಸಂಕೇತವಾಗಿದೆ. ನಾವೆಲ್ಲ ಒಂದಾಗಿ ಬಾಳಲು ನಮಗೆ ಸಾಹಿತ್ಯದ ಜ್ಞಾನ ಅಗತ್ಯವಾಗಿದೆ. ಇಂತಹ ಜ್ಞಾನ ನೀಡುವ ಸಂಸ್ಥೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಶ್ರಮಿಸುತ್ತಿದೆ. ಅಂತೆಯೇ ಧಾರವಾಡದಲ್ಲಿರುವ ವಿದ್ಯಾವರ್ಧಕ ಸಂಘವು ಕನ್ನಡ ನಾಡು ನುಡಿಯ ಪ್ರಸಾರಕ್ಕಾಗಿ ಕೆಲಸ ಮಾಡುತ್ತಿರುವುದನ್ನು ಕೊಂಡಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನ ಒಂದುಗೂಡಿಸಿದ ಸಂಸ್ಥೆಯಾಗಿದೆ ಎಂದು ಸ್ಮರಿಸಿದರು. ಸುನಂದ ನಿಮ್ಮನಗೌಡರ್ ಹಾಗೂ ಸಂಗಡಿಗರು ಸಂಗೀತವನ್ನ ಪ್ರಸ್ತುತಪಡಿಸಿದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂದಿನ ತಲೆಮಾರಿನ ಯುವಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡೆದುಕೊಂಡು ಅದರ ಬೆಳವಣಿಗೆಯಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಎಂದು ಕಿವಿ ಮಾತು ಹೇಳಿದರು. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಐ.ಎ. ಮುಲ್ಲಾ ಹಾಗೂ ಡಾಕ್ಟರ್ ಎನ್.ವಿ. ನಳತ್ವಾಡ್ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಜಿಂದರ್ ಹಡಗಲಿರವರು ಗಣ್ಯ ವ್ಯಕ್ತಿಗಳನ್ನ ಸ್ವಾಗತಿಸಿದರು. ಡಾಕ್ಟರ್ ಮೇತಿ ರುದ್ರೇಶ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕುಮಾರಿ ಬಾನುಬಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್, ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದ್ರಿ ಹಾಗೂ ಸುನಂದ ನಿಮ್ಮನಗೌಡರ್ ಅವರನ್ನ ಸನ್ಮಾನಿಸಿದರು. ಪತ್ರಿಕೋದ್ಯಮ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ಕರೀಂ ರವರು ಪುರಾಣ ಪಠಣ ಮಾಡಿದರು. ಶ್ವೇತಾ ಅವರಕ್ಕೆ ಶ್ಲೋಕ ಪಠಣ ಹಾಗೂ ಸುನಂದ ನಿಮ್ಮನಗೌಡರ್ ನಾಡಗೀತೆ ಪ್ರಸ್ತುತಪಡಿಸಿದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا दानं प्रिय वाक्यं हितं ज्ञान मगर्वं क्षमान्वितं शौर्यं वित्तं त्यागनियुक्तं ದುರ್ಲಭಮೇತಚ್ಚ ತುಷ್ಟಯಂ ಲೋಕೆ. ಈ ಶ್ಲೋಕದ ಅರ್ಥ: ಪ್ರಿಯವಾದ ಮಾತಿನಿಂದ ಕೂಡಿರುವ ದಾನ, ಗರ್ವವಿರದ ಜ್ಞಾನ, ಕ್ಷಮೆಯಿಂದ ಕೂಡಿರುವ ಶೌರ್ಯ, ತ್ಯಾಗ ಪ್ರೇರಣೆಯುಳ್ಳ ಧನ ಸಂಗ್ರಹ. ಈ ನಾಲ್ಕು ಲೋಕದಲ್ಲಿ ದುರ್ಲಭ, ಅಂದರೆ ವಿರಳ. ಧನ್ಯವಾದ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದಂಥ ಅಂಜುಮನ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯಗಳ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ
ಸಂಸ್ಥಾಪನಾ ದಿನಾಚರಣೆಯನ್ನು ಇವತ್ತು ಈ ಸ್ಥಳದಲ್ಲಿ ಹಮ್ಮಿಕೊಂಡಿರುವುದು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ತಂದಿದೆ. ಕನ್ನಡದ ಬಗೆಗೆ ಯಾವ ಸಂಸ್ಥೆಗಳು ಆಸಕ್ತಿ ವಹಿಸುವುದಿಲ್ಲ ಅಂತೇಳಿ ಕೆಲವರು ಮೂಗು ಮುರಿತಿರ್ತಾರೋ ಅಂಥವರಿಗೆ ಉತ್ತರದ ರೀತಿಯಲ್ಲಿ ಲಿಂಗರಾಜ್ ಅಂಗಡಿಯವರು ಮತ್ತು ಅಂಜುಮನ್ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಅಂಜುಮನ್ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವುದು ನಿಜಕ್ಕೂ ತುಂಬ ಅರ್ಥಪೂರ್ಣವಾದಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಗೆ ಬಹುಶಃ ಎಷ್ಟನೇ ಸಾರಿ ಸರ್? 3-4 ದಿವಸ, 3ನೇ ಸಾರಿ ಒಬ್ಬರ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತವನ್ನ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಬರ್ತಕ್ಕಂಥ ಅಧ್ಯಕ್ಷರು. ಅದಕ್ಕೆ ಲಿಂಗರಾಜ್ ಅಂಗಡಿಯವರಿಗೆ ಎಲ್ಲಾರ ಅಂಗಡಿ ಅಂತ ಹೇಳ್ತಾರೆ, ನಾವು ಎಲ್ಲಾರ ಅಂಗಡಿ ಅಂತ ಹೇಳ್ತೀವಿ. ಅರ್ಥಾತ್ ಎಲ್ಲಾರ ಅಂಗಡಿ ಅಂದ್ರೆ ಎಲ್ಲರದು ಅಂಗಡಿ. ಅಂಗಡಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಜೀವನಕ್ಕೆ ಅಗತ್ಯವಾದಂಥ ಎಲ್ಲ ವಸ್ತುಗಳು ಅಂಗಡಿಯಲ್ಲಿ ಸಿಗ್ತಿರ್ತವೆ. ಹಾಗೆ ನಮ್ಮ ಎಲ್ಲಾರ ಅಂಗಡಿಯವರ ಹತ್ರ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಸಂಬಂಧಿಸಿದಂಥ ಎಲ್ಲ ಪರಿಕರಗಳು ಎಲ್ಲವೂ ಸಿಗ್ತವ. ಆ ಕಾರಣಕ್ಕಾಗಿ ಅವರು 3ನೇ ಅವಧಿಗೆ ಕನ್ನಡ ಸಾಹಿತ್ಯ ಪರಿಷತ್ತವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಕನ್ನಡ ಸಾಹಿತ್ಯದ ತೇರಿಗೆ ಹೆಗಲುಗೊಟ್ಟು ಮುನ್ನಡೆದಿದ್ದಾರೆ. ಅವರು ಇವತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಧಾರವಾಡದಲ್ಲಿ ಅನೇಕ ಹಿರಿಯರು, ವಿದ್ವಾಂಸರು, ಸಾಕಷ್ಟು ಜನ ಇರುವಾಗ ಕೂಡ ಬಹುಶಃ ಅಂಜುಮನ್ ಕಾಲೇಜು ಸಾಹಿತ್ಯ ಪರಿಷತ್ತು ನನ್ನ ಮೇಲೆ ಅಂಥದ್ದೊಂದು ಪ್ರೀತಿಯನ್ನು ತೋರಿಸಿದೆ. ಅವರ ಪ್ರೀತಿಗೆ ಆರಂಭದಲ್ಲಿಯೇ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಧುರ ಚೆನ್ನರ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದೇನು ಅಂತ ಹೇಳಿದರೆ, ದೇವಲೀಲೆಯೋ ಕಾಣೆ ಕರ್ಮಜಾಲವೋ ಕಾಣೆ, ಅದು ನಮ್ಮ ಬುದ್ಧಿಯಾಚೆಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂತ ವಸ್ತು ಭವದಲ್ಲಿ ಕಾಣೆ ಮನಗಂಡ ಮಾತು. ಕವಿ ಮಧುರ ಚೆನ್ನರು ಪ್ರೀತಿಯ ಬಗೆಗೆ ಒಂದು ಅನನ್ಯವಾದಂಥ ಅನುಭವವನ್ನು ಈ ಪದ್ಯದಲ್ಲಿ ಕಟ್ಟಿಕೊಡ್ತಾರೆ. ಪ್ರೀತಿ ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು. ಒಂದೊಂದು ವಸ್ತುಗಳಿಗೆ ಆ ವಸ್ತುಗಳನ್ನು ಗಮನಿಸಿ ಅವುಗಳಿಗೆ ಬೆಲೆಯನ್ನ, ಮೌಲ್ಯವನ್ನ ನಿರ್ಧರಿಸಬಹುದು, ಬೆಲೆ ಕಟ್ಟಬಹುದು. ಆದರೆ ಈ ಪ್ರಪಂಚದಲ್ಲಿ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಈವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ. ಪ್ರೀತಿಯ ಸ್ಪರ್ಶ ಇಲ್ಲದೆ ಪ್ರಪಂಚದ ಯಾವ ಜೀವಿ ಕೂಡ ಬದುಕಲಿಕ್ಕೆ ಸಾಧ್ಯನೂ ಇಲ್ಲ. ಅಂಥ ಪ್ರೀತಿಯನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಂಜುಮನ್ ಶಿಕ್ಷಣ ಸಂಸ್ಥೆ ನನ್ನ ಮೇಲೆ ತೋರಿವೆ. ನಾವು ಒಂದು ಸಸಿಗೆ ನೀರೆರೆಯುವುದರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಉದ್ಘಾಟನೆಯನ್ನು ಮಾಡಿದ್ವಿ. ಬಹುಶಃ 110 ವರ್ಷಗಳ ಹಿಂದೆ ಕನ್ನಡದ ಮೇಧಾವಿಗಳು, ಕನ್ನಡ ಪರ ಚಿಂತಕರು ಕನ್ನಡ ಭಾಷೆ, ನಾಡು, ನುಡಿ, ಸಂಸ್ಕೃತಿ, ಗಡಿ, ನೆಲ, ಜಲ ಇವೆಲ್ಲವುಗಳ ಅಭಿವೃದ್ಧಿಗಾಗಿ, ಇವೆಲ್ಲವುಗಳ ಶ್ರೇಯಸ್ಸಿಗಾಗಿ ಕನ್ನಡ ನಾಡಿನಲ್ಲಿ ಇಂಥದ್ದೊಂದು ಸಂಸ್ಥೆ ಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ರಲ್ಲ, ನಿಜಕ್ಕೂ
ಅದು ಬಹಳ ದೊಡ್ಡ ಚಿಂತನೆ, ಬಹಳ ದೊಡ್ಡ ಶಕ್ತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. 110 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಾಡಿನಲ್ಲಿ ಒಂದು ಕನ್ನಡದ ಸಸಿಯನ್ನ ನೆಟ್ಟು ಅದಕ್ಕೆ ನೀರೆರೆದು, ಅಂತಃಕರುಣೆಯ ನೀರೆರೆದು ಬೆಳೆಸಿದಂಥ ಮಹಾತ್ಮರನ್ನ ಇಲ್ಲಿ ಅರಸರನ್ನು ಹಿಡ್ಕೊಂಡು ಅನೇಕ ಜನಗಳು ಇವತ್ತಿನವರೆಗೆ, ಮಹೇಶ್ ಜೋಶಿ ಅವರವರಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ರಥಕ್ಕೆ, ತೇರಿಗೆ ಹೆಗಲ್ಗೊಟ್ಟು ಮುನ್ನಡೆಸಿಕೊಂಡು ಬಂದಿದ್ದಾರೆ. ತಂದೆ ತಾಯಿಗಳ ಪುಣ್ಯದಿಂದ ಒಂದು ಕುಟುಂಬದಲ್ಲಿ ಒಳ್ಳೆಯ ಮಗು ಜನಿಸ್ತಿದೆ ಅನ್ನುವಂಥ ಮಾತು ತುಂಬಾ ಜನಜನಿತವಾದಂಥದ್ದು. ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಿಗೆ ಒಳ್ಳೆಯ ಮಗು ಅಂದ್ರೆ ಮಗಳಾಗಿರ್ಬೋದು ಅಥವಾ ಮಗ ಆಗಿರ್ಬೋದು, ಹುಟ್ಟಬೇಕಾದ್ರೆ ಆ ತಂದೆ ತಾಯಿಗಳ ಪುಣ್ಯದ ಫಲವಾಗಿ ಅವರಿಗೊಂದು ಒಳ್ಳೆಯ ಮಗು ಹುಟ್ಟುತ್ತಿದೆ, ಪ್ರಾಪ್ತ ಆಗ್ತಿದೆ ಅನ್ನುವಂಥ ಮಾತು ನಮಗೆಲ್ಲರೂ ಗೊತ್ತಿರುವಂಥ ಸಂಗತಿ. ಹಾಗೆ ಒಂದು ನಾಡಿನ ಸಮುದಾಯದ ಪುಣ್ಯದ ಫಲವಾಗಿ, ಜನ ಸಮುದಾಯದ ಪುಣ್ಯದ ಫಲವಾಗಿ ಆ ನಾಡಿನಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಹುಟ್ಟುತ್ತದೆ ಅನ್ನುವಂಥ ಮಾತು ಕೂಡ ಅಷ್ಟೇ ಸತ್ಯವಾದಂಥದ್ದು. ಮಕ್ಕಳಿಗೆ ಎಲ್ಲರೂ ಜನ್ಮ ಕೊಡ್ತಾರ್ರಿ, ಎಲ್ಲರಿಗೂ ಮಕ್ಕಳು ಹುಟ್ಟುತ್ತಾ, ಮದುವೆ ಆದವ್ರಿಗೆ ಎಲ್ಲರಿಗೂ ಹೆಚ್ಚು ಕಡಿಮೆ. ಆದರೆ ಒಳ್ಳೆಯ ಮಗು ಹುಟ್ಟುವುದು ತುಂಬಾ ಕಷ್ಟದ್ದು. ಹಾಗೆ ಒಂದು ತಂದೆ ತಾಯಿಗಳ ಪುಣ್ಯದ ಫಲವಾಗಿ ಆ ತಂದೆ ತಾಯಿಗಳಿಗೆ ಒಂದು ಮಗ ಮಗಳು ಹುಟ್ಟಿದರೆ ಆ ಕುಟುಂಬದ, ಆ ಪ್ರದೇಶದ, ಆ ನಾಡಿನ, ಆ ದೇಶದ ಗೌರವವನ್ನು ಹೆಚ್ಚಿಸುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಒಂದು ನಾಡಿನ ಜನರ ಪುಣ್ಯದ ಫಲವಾಗಿ ಒಂದು ಸಂಸ್ಥೆ ಹುಟ್ಟುಕೊಳ್ತಿದೆ. ಕನ್ನಡ ನಾಡಿನಲ್ಲಿ ಕನ್ನಡದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಸಂಸ್ಥೆಗಳನ್ನು ನಮ್ಮ ಹಿರಿಯರು ಹುಟ್ಟು ಹಾಕಿದ್ದಾರೆ. ಅಂಥವುಗಳಲ್ಲಿ 110 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಜನ್ಮ ತಾಳ್ತಾ ಇದೆ. ಈವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ವಿದ್ಯಾವರ್ಧಕ ಸಂಘ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮ್ಮ ಪಕ್ಕದಲ್ಲಿದೆ. ಇಲ್ಲಿ ನಿಂತು ಕೂಗಿದ್ರೆ ಕನ್ನಡ ವಿದ್ಯಾವರ್ಧಕ ಸಂಘದಲ್ಲಿದ್ದವ್ರಿಗೆ ಕೇಳಿಸ್ತದೆ. ಕನ್ನಡ ವಿದ್ಯಾವರ್ಧಕ ಸಂಘದಲ್ಲಿ ನಿಂತು ಯಾರಾದರೂ ನಿಮಗೆ ದನಿ ಮಾಡಿದರೆ ಇಲ್ಲಿ ಕೇಳುವಷ್ಟು ಸಮೀಪದಲ್ಲಿ ಇರೋರು ನೀವು. ಅದು 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗ್ತದೆ. ಇಂಥ ಅನೇಕ, ಧಾರವಾಡದಲ್ಲಂತೂ ಕನ್ನಡದ ಪರವಾಗಿ ಕೆಲಸ ಮಾಡತಕ್ಕಂಥ ಅನೇಕ ಸಂಸ್ಥೆಗಳು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕ ಹೈಸ್ಕೂಲ್ ಆಗಿರ್ಬೋದು, ಕರ್ನಾಟಕ ಕಾಲೇಜ್ ಆಗಿರ್ಬೋದು, ಕರ್ನಾಟಕ ವಿಶ್ವವಿದ್ಯಾಲಯ ಆಗಿರ್ಬೋದು, ಕನ್ನಡ ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಇವೆಲ್ಲವೂ ಕನ್ನಡದ ಪರವಾಗಿ ಕೆಲಸ ಮಾಡಲಿಕ್ಕೆ ಕಂಕಣಬದ್ಧವಾಗಿ ನಿಂತಂಥ ಸಂಸ್ಥೆಗಳು. ಅಂಥವುಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು 110 ವರ್ಷಗಳ ಹಿಂದೆ ಬಹಳ ಸುದೀರ್ಘವಾದಂಥ, ನೋಡ್ರಿ, ಮನುಷ್ಯನಿಗೆ ಒಂದು ಆಯುಷ್ಯ ಇದೆ. ಮನುಷ್ಯ ನಿರ್ಮಿಸಿದಂಥ ಸಂಸ್ಥೆಗಳಿಗೆ ಅವಕ್ಕೆ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಅಂತ್ಯ ಇದೆ ಇಲ್ಲಿ ಕೆಲಸ ಮಾಡೋವರಿಗೆ, ಈ ಸಂಸ್ಥೆಯನ್ನು ಕಟ್ಟಿದವರಿಗೆ, ಆದರೆ ಅಂಜುಮನ ಸಂಸ್ಥೆಗೆ ಅಂತ್ಯ ಅನ್ನೋದು ಇಲ್ಲ. ಹಾಗೆ 110 ವರ್ಷಗಳ ಹಿಂದೆ ಏನು ನಮ್ಮ ಕನ್ನಡ ಹೋರಾಟಗಾರರು, ಕನ್ನಡ ಪರ ಚಿಂತಕರು ಸಾಹಿತ್ಯ ಪರಿಷತ್ತವನ್ನು ಹುಟ್ಟು ಹಾಕಿದ್ರೋ, ಅದು ಇವತ್ತಿಗೂ 110 ವರ್ಷಗಳನ್ನು ದಾಟಿ 111ನೇ ವರ್ಷಕ್ಕೆ ತನ್ನ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ನಿಜಕ್ಕೂ ಇದು
ಕನ್ನಡಿಗರ ಭಾಗ್ಯ, ನಮ್ಮ ಭಾರತೀಯರ ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅನೇಕ ವ್ಯಕ್ತಿಗಳ ಹುಟ್ಟುತ್ತಾರ, ಅನೇಕ ಸಂಸ್ಥೆಗಳು ಹುಟ್ಟುತ್ತಾವ. ಅಂಥವುಗಳಲ್ಲಿ ಉಳಿಯುವ ಸಂಸ್ಥೆಗಳಿರ್ತಾವ, ಅಳಿಯುವ ಸಂಸ್ಥೆಗಳಿರ್ತಾವ, ಬೆಳೆಯುವ ಸಂಸ್ಥೆಗಳಿರ್ತಾವ, ಬೆಳಗುವ ಸಂಸ್ಥೆಗಳಿರ್ತಾವ. ಒಂದು ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳು ಹಾಗೇ ರೀ, ಉಳಿಯುವ, ಅಳಿಯುವ, ಬೆಳೆಯುವ, ಬೆಳಗುವ. ತಂದೆ ತಾಯಿಯ ಪುಣ್ಯದಿಂದ ಹುಟ್ಟಿದಂಥ ಮಕ್ಕಳು ಕೆಲವರು ಉಳಿತಾರ, ಇನ್ನು ಕೆಲವರು ಹುಟ್ಟಿದ್ದಂಗೆ ಅಳೆದು ಹೋಗ್ತಾರ, ಇನ್ನು ಕೆಲವರು ಬೆಳೀತಾರ, ಇನ್ನು ಕೆಲವರು ಬೆಳಗ್ತಾರೆ. ಹಾಗೆ 110 ವರ್ಷಗಳ ಹಿಂದೆ ಹುಟ್ಟಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಮಧ್ಯದಲ್ಲಿ ನಿರಂತರವಾಗಿ ಉಳಿಯುವಂಥ ಒಂದು ಸಂಸ್ಥೆಯಾಗಿ, ಬೆಳೆಯುವ ಸಂಸ್ಥೆಯಾಗಿ, ಬೆಳಗುವ ಸಂಸ್ಥೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕೆಲಸಗಳು ನಮ್ಮ ಕಣ್ಮುಂದೆ ಇವೆ. ನಿಜವಾಗ್ಲೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದಿಂದ ಅನುದಾನ ಪಡೆಯೋದಕ್ಕೆ ಸಿಗೋದಕ್ಕಿಂತ ಪೂರ್ವದಲ್ಲಿ ಅದೊಂದು ಕೇಂದ್ರೀಕೃತ ಸಂಸ್ಥೆಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇತ್ತು ಅಲ್ವೇನು ಸರ್? ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದಿಂದ ಅನುದಾನ ಸಿಕ್ಕ ಮೇಲೆ ಅದು ತನ್ನ ವ್ಯಾಪ್ತಿಯನ್ನು ವಿಕೇಂದ್ರೀಕರಣಗೊಳಿಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ತನ್ನ ಶಾಖೆಯನ್ನು ಆರಂಭಿಸಿ ಕೆಲಸ ಮಾಡ್ತಿದೆ. ಏನು ನಾವು ಈಗ ಸಸಿಗೆ ನೀರು ಹಾಕಿವಲ್ಲ, ಆ ರೀತಿ ಸಸಿ ಬೆಳೆಸಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ನಾಡಿನಾದ್ಯಂತ ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿಕೊಂಡಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಜನ್ಮ ತಾಳಿದೆ. 1915ರಲ್ಲಿ ಹುಟ್ಟಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ರಾಜ್ಯದಾದ್ಯಂತ ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿಕೊಂಡ್ರೂ ಕೂಡ ಅದಕ್ಕೆ ಒಂದೇ ಒಂದು ಬೇರು, ಎಲ್ಲ ರೆಂಬೆ ಕೊಂಬೆಗಳಲ್ಲಿ ಒಂದೇ ಬೇರಿನ ಬೆಳಕು. ಅದು ಯಾವ ಬೆಳಕು ಅಂತ ಹೇಳಿದ್ರೆ ಕನ್ನಡದ ಬೆಳಕು, ಕನ್ನಡ ಸಂಸ್ಕೃತಿಯ ಬೆಳಕು, ಕನ್ನಡದ ಉಸಿರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬೇರೆ ಕಡೆಗೆ ಎಲ್ಲರೂ ಮಾಡುವಂಥ ಕೆಲಸ ಇಡೀ ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನವರೆಗೂ ಸಹಸ್ರ ರೆಂಬೆ ಕೊಂಬೆಗಳನ್ನು ಚಾಚಿಕೊಂಡು ಹಚ್ಚ ಹಸುರಾಗಿ ಬೆಳೆದು ನಿಂತಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೇರು ಯಾವುದು ಅಂತ ಹೇಳಿದರೆ, ಅದರ ಬೆಳಕು ಯಾವುದು ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ. ಅದರ ಬೇರು ಬೆಳಕು ಎಲ್ಲ ಟೊಂಗೆಗಳಲ್ಲಿ ಒಂದೇ ಬೇರಿನ ಬೆಳಕನ್ನ, ಅದು ಸಂಸ್ಕೃತಿಯ ಬೆಳಕನ್ನ, ಸಾಹಿತ್ಯದ ಬೆಳಕನ್ನ, ಕನ್ನಡಿಗರ ಬದುಕಿನ ಬೆಳಕನ್ನ ಅದು ಜೀವಂತವಾಗಿ ಇಟ್ಕೊಂಡು ಪಲ್ಲವಿಸ್ತಿದೆ ಅನ್ನುವಂಥ ಮಾತನ್ನ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಒಂದು ಮಾತನ್ನು ಇಲ್ಲಿ ಗಮನಿಸಬೇಕು. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕ ಎಲ್ಲ ಕಡೆಗೆ ಹರಿದು ಹಂಚಿ ಹೋದಂಥ ಸಂದರ್ಭದಲ್ಲಿ ಅಖಂಡ ಕರ್ನಾಟಕವನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನ ಹೊತ್ಕೊಂಡಂಥ ಮಹನೀಯರಿಗೆ ಆಸರೆಯಾಗಿ ಊರುಗೋಲಾಗಿ ನಿಂತದ್ದು ಅಂತ ಹೇಳಿದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದನ್ನ ನಾವು ಮರಿಬಾರದು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕ ಏಕೀಕರಣಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ಅಖಂಡ ಕರ್ನಾಟಕವನ್ನ ಕಟ್ಟಲಿಕ್ಕೆ ಈ ಎರಡೂ ಸಂಸ್ಥೆಗಳು ಹೆಗಲ್ಗೊಟ್ಟು ಮನಸ್ಸಾರೆ ದುಡಿದಿವೆ ಅನ್ನುವಂಥದ್ದು ಚರಿತ್ರೆ ನಮ್ಮ ಕಣ್ಮುಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಕ್ಕಿಂತ ಚಳವಳಿಯ ಸಂದರ್ಭ ಬಂದಾಗ, ಅದು ಕನ್ನಡ ನಾಡು ನುಡಿ ನೆಲ ಜಲ ಗಡಿ ಒಂದು ಎರಡು ಯಾವೇ ಸಮಸ್ಯೆಗಳು ಬಂದಾಗ, ಚಳವಳಿಯ ಸಂದರ್ಭ ಬಂದಾಗ ನಮ್ಮ ಪಕ್ಕದಲ್ಲಿರುವಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶ್ರಮ ಒಂದು ಅಂಶ, ಒಂದು ಗುಂಜಿ ಹೆಚ್ಚು ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಸಾಹಿತ್ಯ ಪರಿಷತ್ತು ಏನು ಮಾಡಿತೋ ಅದಕ್ಕಿಂತ ಚಳುವಳಿಗಳು, ಕನ್ನಡಕ್ಕಾಗಿ ಚಳುವಳಿಗಳನ್ನು ಮಾಡುವಂಥ ಸಂದರ್ಭ ಬಂದಾಗ, ಅಥವಾ ಕರ್ನಾಟಕ ಮತ್ತು ಕನ್ನಡದ ವಿಷಯಗಳ ಕುರಿತಾದ ಸಂಭ್ರಮ ಮತ್ತು ಸವಾಲುಗಳಿಗೆ ಅವಕಾಶವಾದಾಗಲೆಲ್ಲ
ಛಲ ಮತ್ತು ಧೈರ್ಯಗಳೊಂದಿಗೆ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆಗಳಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ವಿದ್ಯಾವರ್ಧಕ ಸಂಘ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು ನೆನಪಿಟ್ಕೋಬೇಕು, ಆರಂಭದಿಂದ ಎಚ್ ವಿ ನಂಜುಂಡಯ್ಯವರಿಂದ ಹಿಡ್ಕೊಂಡು ಇವತ್ತು ಮಹೇಶ್ ಜೋಶಿ ಅವರಿಗೆ ಅನೇಕ ಜನ ಅಧ್ಯಕ್ಷರುಗಳು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಉತ್ತರ ಕರ್ನಾಟಕದಿಂದ ಚಂಪಾನಂತವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಿಕ್ಕಂತ ತೀವ್ರತೆ, ಶಕ್ತಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೂಲತಃ ಬಂಡಾಯಗಾರರಾದಂಥ ಚಂಪಾ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅನೇಕ ಅಧ್ಯಕ್ಷರುಗಳು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳ ದೊಡ್ಡ ಶ್ರಮ ವಹಿಸಿದ್ದಾರೆ. ಕೆಲವರು ಸರ್ಕಾರದ ಅಧೀನದಲ್ಲಿ ಸರ್ಕಾರ ಹೇಳುವ ಹಾಗೆ ಮಾಡ್ಕೊಂಡು ಹೋದಂಥ ಅಧ್ಯಕ್ಷರುಗಳು ಇದ್ದಾರೆ. ಆದರೆ ಚಂಪಾನಂತವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ನಮ್ಮ ಮನೆಯ ಗಣೇಶೋತ್ಸವದ ಆಚರಣೆಗಾಗಿ ನಿಮ್ಮನ್ನು ಕರೀಲಿಕ್ಕೆ ಬಂದಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಕ್ಕಾಗಿ ನಿಮ್ಮನ್ನು ಕರೀಲಿಕ್ಕೆ ಬಂದಿಲ್ಲ ಅನ್ನುವಂಥ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿದಂಥ ಚಂಪಾನಂತವರು ಈ ನೆಲದ ಅಧ್ಯಕ್ಷರು. ಅದಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಅಡಿಯಲ್ಲಿ ಆ ಗರಡಿಯಲ್ಲಿ ಬೆಳೆದಂಥ ಶಕ್ತಿ ಚಂಪಾನಂತವರು ಹಾಗೆ ಮಾತಾಡಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಉತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಏನಂತ ಹೇಳಿದರೆ ಅನೇಕ ಪರೀಕ್ಷೆಗಳನ್ನು, ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಸಾಹಿತ್ಯ ಪರಿಷತ್ತು ಮಾಡ್ತಾ ಬಂದಿದೆ. ಅಂಥ ಕೆಲಸಗಳು ತಾಲೂಕಾ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೂ ಇಳಿಯುವಂತ ಆಗಬೇಕು ಅನ್ನುವಂಥ ಆಸೆ ನಂದಾಗಿದೆ. ಇವತ್ತು ಕೇಂದ್ರದಲ್ಲಿ ಎಲ್ಲ ಅನುದಾನವನ್ನು ಪಡೆದುಕೊಂಡು ಕೇಂದ್ರದಲ್ಲಿ ಮಾತ್ರ ಕೆಲಸಗಳನ್ನು ಮಾಡದೆ ಆ ಅನುದಾನ, ಆ ಕೆಲಸಗಳು ತಾಲೂಕಾ ಮತ್ತು ಜಿಲ್ಲಾ ಮಟ್ಟಕ್ಕೂ ಇಳಿಬೇಕು ಅನ್ನುವಂಥ ಆಸೆ ಕನ್ನಡಿಗರ, ಇಡೀ ನಾಡಿನ ಕನ್ನಡಿಗರ ಪರವಾಗಿ ನಾನು ಬಯಸ್ತಾ, ಇಂಥ ಸಂಸ್ಥೆ ಇನ್ನು ಹೇಳಿದ್ನಲ್ಲ ನಾನು, ಸಂಸ್ಥೆಗಳನ್ನು ಕಟ್ಟಿದಂಥ ವ್ಯಕ್ತಿಗಳಿಗೆ ಅಂತ್ಯ ಇದೆ, ಆದರೆ ಸಂಸ್ಥೆಗಳಿಗೆ ಯಾವತ್ತೂ ಅಂತ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಿರಂತರವಾಗಿ ಬೆಳೆಯುವಂಥದ್ದು, ಬೆಳಗುವಂಥದ್ದು, ಉಳಿಯುವಂಥದ್ದು, ಬೆಳೆಸುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತನ್ನ ಕೆಲಸಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅನೇಕ ಸಂದರ್ಭಗಳಲ್ಲಿ ತನ್ನ ಕಾರ್ಯಯೋಜನೆಗಳನ್ನು ವಿದೇಶಗಳಲ್ಲೂ ಕೂಡ ಅದು ಕಾರ್ಯರೂಪಕ್ಕೆ ತಂದದ್ದು, ಒಳ್ಳೆ ವಿಧಾಯಕ ಕಾರ್ಯಕ್ರಮಗಳನ್ನು ನೀಡಿದ್ದು ನಮ್ಮ ಕಣ್ಣೆದುರಿಗಿದೆ. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ನಾವು ಎಲ್ಲ ಧರ್ಮದವರು ಒಂದೊಂದು ರೀತಿಯಾದಂಥ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಆದರೆ ಎಲ್ಲರಿಗಾಗಿ ಇರುವಂಥ, ಕನ್ನಡಿಗರಿಗೆ ಇರುವಂಥ ಒಂದೇ ಹಬ್ಬ ಅಂತ ಹೇಳಿದ್ರೆ ಅದು ಕನ್ನಡದ ಹಬ್ಬ. ಅದು ನಮ್ಮ ಸಾಹಿತ್ಯ ಪರಿಷತ್ತು ಇಡೀ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾ ಬಂದದ್ದು. ಅಂಗಡಿಯವರಂತೂ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಎಲ್ಲ ತಾಲೂಕುಗಳಲ್ಲೂ, ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಬಹಳ ಉತ್ಕೃಷ್ಟವಾಗಿ ಮಾಡ್ತಾ ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಅನೇಕ ಜನಗಳನ್ನು ಬೆಳೆಸುವಂಥ ಕೆಲಸವನ್ನು ಅಂಗಡಿಯವರು ಮಾಡಿದ್ದು ನಾವು ಕಂಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಅವರು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಮತ್ತು ಅಷ್ಟೇ ಪ್ರೀತಿಯಿಂದ ಇವತ್ತು ಕೂಡ ಅವರು ಕರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ನನ್ನ ಮೇಲಿನ ಅನ್ನೋದಕ್ಕಿಂತ ಕನ್ನಡದ ಮೇಲಿನ, ಮಟ್ಟಿಯಾಡ್ರೊಬ್ಬರು ಕನ್ನಡ ಪ್ರಾಧ್ಯಾಪಕರು ಮಟ್ಟಿಯಾಡನ್ನು ಕರಿಬೇಕು ಅನ್ನುವಂಥ ಕನ್ನಡದ ಮೇಲಿನ ಪ್ರೀತಿಯನ್ನು ತೋರಿಸಿದ್ದಾರೆ. ನಿಮ್ಮ ಎಲ್ಲರ ಪ್ರೀತಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅಂತ ಸಂಸ್ಥೆಯಲ್ಲಿ ಕನ್ನಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಆಗಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ದಿನಗಳನ್ನು ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಮೇಟಿ ಅಂತವರು ಈ ಕನ್ನಡದ ಮೇಟಿಯಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಾರ. ಮುಂದಿನ ದಿನಗಳಲ್ಲಿ ಮೇಟಿಯವರೇ, ಭಾನುಬಿ, ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂಜುಮನ್ ಕಾಲೇಜಿನಿಂದ ಕನ್ನಡದಲ್ಲಿ ರ್ಯಾಂಕ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ಕೊಡಬೇಕು ಅಂತೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ ನಮಸ್ಕಾರಗಳು.
ವಿಶೇಷ? ಇವತ್ತು ನಾವು ಯಾವ ದಿನಾಚರಣೆ ಮಾಡ್ತಾ ಇದ್ದೀವಿ ಅದರ ವಿಶೇಷ. ಆ ದಿನಾಚರಣೆ ಹಿಂದೆ ಇರತಕ್ಕಂಥ ಇತಿಹಾಸ ಅದನ್ನು ನೋಡುವುದು ಕೂಡ ವಿಶೇಷನೇ. ಕನ್ನಡ ಸಾಹಿತ್ಯ ಪರಿಷತ್ತು 111 ವರ್ಷದಿಂದ ಆರಂಭವಾಯಿತು, ಸ್ಥಾಪನೆಯಾಯಿತು. 111 ವರ್ಷಗಳಿಂದ ಅದು ಇನ್ನು ಮುಂದೆ ಹೋಗ್ತಾನೆ ಇದೆ. ಒಂದು ರೀತಿಯಿಂದ ಅದು ಎಲ್ಲಿಯವರೆಗೆ ಕನ್ನಡಿಗ ಇರ್ತಾನೋ, ಕನ್ನಡ ಭಾಷೆ ಇರ್ತದೋ, ಕರ್ನಾಟಕ ಇರ್ತದೋ, ಅಲ್ಲಿವರೆಗೂ ಇರುವಂತಹ ಒಂದು ಅಮರ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್. 3 ಶಬ್ದಗಳು ಇವೆ. ಒಂದು ಕನ್ನಡ ಅಂತಿದೆ, ಎರಡನೇದು ಸಾಹಿತ್ಯ ಅಂತಿದೆ, ಮೂರನೇದು ಪರಿಷತ್ತು ಅಂತಿದೆ. ನಾ 3ನೇ ಶಬ್ದಕ್ಕೆ ಮೊದಲು ಮಾತು ಕೊಡ್ತೀನಿ. ಪರಿಷತ್ತು ಅಂದ್ರೆ ಏನು? ಇವೆಲ್ಲ ಶಬ್ದ ಕೇಳಿರಿ. ಪರಿಷಿಗಳು ಗೋವಿಂದ ಅಂತ ಹೇಳ್ತಾರೆ. ಪರಿಷಿ ಅಂತಂದ್ರೆ ಗುಂಪು ಅಂತ ಅರ್ಥ, ಪರೀಕ್ಷೆ ಅಂದ್ರೆ ಜಾತ್ರೆ ಅಂತೂ ಅರ್ಥ. ಜನ ಒಂದು ಕಡೆ ಕೂತ್ಕೊಂಡು ಸಮಾವೇಶಗೊಳಿಸ್ತಾರಲ್ಲ, ಅದು ಪರೀಕ್ಷೆ. ಜಾತ್ರೆ ಗುಂಪು ಅಂದ್ರೆ ಒಂದು ಮನಸ್ಸಿನ, ಒಂದು ಕಲ್ಪನೆಯ, ಒಂದು ಉದ್ದೇಶದ, ಒಂದು ಆಶಯದ ಸಲುವಾಗಿ ಪ್ರತಿಯೊಬ್ಬನು ತನ್ನನ್ನು ಮರೆತು ನಾನು ಈ ಗುಂಪಿನವ, ನಾನು ಇವ್ರ ಜೊತೆಗಿದ್ದೇನೆ, ಅವ್ರು ಏನು ಮಾತಾಡ್ತಾರೋ ಅದನ್ನ ರಿಪೀಟ್ ಮಾಡೋದು. ಪರಿಷಿ ಕೂಡು ಗೋವಿಂದನ ಮಾತು ಹೆಂಗ್ ಬಂತಂದ್ರ, ಪರಿಷಿ ಅಂದ್ರೆ ಗುಂಪು. ಒಂದು ಊರಿಂದ ಇನ್ನೊಂದು ಊರಿಗೆ ಜಾತ್ರೆ ಮಾಡ್ಲಿಕ್ಕೆ ಹೊರಟಿರ್ತಾರೆ, ಜನ ನಡ್ಕೋತ ಹೊರಟಿರ್ತಾರೆ. ಹೋಗೋ ಮುಂದೆ ಅವರು ಯಾವ ಜಾತ್ರೆಗೆ ಹೋಗಿರ್ತಾರಲ್ಲ, ದೇವ್ರಿಗೆ ಹೋಗಿರ್ತಾರಲ್ಲ, ಆ ದೇವ್ರ ಹೆಸರನ್ನು ಹೇಳ್ತಿರ್ತಾರೆ, ಗೋವಿಂದ ಗೋವಿಂದ ಅಂತ. ತಿರುಪತಿಗೆ ಹೋಗೋರು ಗೋವಿಂದ ಅಂದ್ರೆ ದೇವರು, ಅವರು ನಂಬಿದ ದೇವರು. ಆ ದೇವರಿಗೆ ಹೋಗಿ ಭೇಟಿಯಾಗಲಿಕ್ಕೆ ಅವ್ರು ಹೊರಟಿದ್ದಾರೆ. ಎಲ್ಲರ ಮನಸ್ಸು ಒಂದೇ, ಏನು? ಗೋವಿಂದನ ಬಗ್ಗೆ ಭಕ್ತಿ. ಆದ್ರಿಂದ ಅವರು ಗೋವಿಂದ ಅಂತಿರ್ತಾರೆ. ಅವ್ರು ಹಂಗ ಹೊರಟಿರ್ತಾರೆ. ಯಾರೋ ಒಬ್ರು ರಸ್ತೆ ಬದಿಗೆ ನಿಂತವ್ರು ಅವರು ಗೋವಿಂದ ಅಂದ್ಬಿಡ್ತಾರೆ. ಗೋವಿಂದ ಗೋವಿಂದ ಅವ್ರ ಮೇಲೆ ಹಂಚ್ಬಿಡ್ತಾರೆ. ಆ ಊರ್ನ ಒಬ್ಬ ಬಂದು ಕೇಳ್ತಾನ, ಇದೇನೋ ನಿನಗೇನು ಸಂಬಂಧ, ಏನಂದಿ ಗತಿ ಇದ್ರೆ ಅವ್ರು ಗೋವಿಂದ ಅಂತಾರೆ, ನಾನು ಗೋವಿಂದ ಅಂತೇನೆ. ಗುಂಪಿನೊಳಗೆ ಹೋಗ್ಬಿಡ್ತಾನ. ಆ ಗುಂಪಿಗೆ ಇರುವಂತದ್ದು ಒಂದೇ ಒಂದು ಭಾವನೆ, ನೆನ್ಪಿಡ್ಬೇಕು ನಾವು. ಭಾವನೆ. ಮನುಷ್ಯ ಜೀವಿ ಮೂಲತಃ ಬುದ್ಧಿಜೀವಿ, ಇಂಟೆಲೆಕ್ಚುವಲ್. ನಾವು ಉಳಿದ ಪ್ರಾಣಿಗಳಿಗಿಂತ ಭಿನ್ನವಾದಂತಹ ಒಂದು ಅಂಶ ಅಂದ್ರೆ ಬುದ್ಧಿ ಇರೋದು. ನಾವು ಬುದ್ಧಿಜೀವಿ. ಮೊದಲು ಬುದ್ಧಿಜೀವಿ ಇರೋದ್ರಿಂದಲೇ ಮನುಷ್ಯನಲ್ಲಿ ಪ್ರಗತಿ ಕಾಣ್ತಾ ಇದೆ. ನಾವು ಮೇಲೆ ಹೋಗ್ತಾ ಇದ್ದೀವಿ, ಉನ್ನತಿ ಹೋಗ್ತಾ ಇದ್ದೀವಿ. ಮಾನವ ಜೀವಿ ಉನ್ನತಿ ಹೋಗ್ತಾ ಇದೆ. ಇದು ಎಲ್ಲರಿಗೂ ಬರ್ತದೆ. ಬುದ್ಧಿಜೀವಿ ಇದ್ದುದರಿಂದ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಬಂದು ಸೇರಿದ್ದೀವಿ. ಇಲ್ಲಿ ಬುದ್ಧಿಜೀವವೇ ಮುಖ್ಯ. ಆದರೆ ಮನುಷ್ಯ ವೈಯಕ್ತಿಕವಾಗಿ ಭಾವಜೀವಿ. ಇವೆರಡು ಶಬ್ದ ನೆನ್ಪಿಡ್ಬೇಕು ನಾವು. ವೈಯಕ್ತಿಕವಾಗಿ ನಾವೆಲ್ಲರೂ ಭಾವಜೀವಿಗಳು, ಆದರೆ ಸಾಮೂಹಿಕವಾಗಿ ನಾವು ಬುದ್ಧಿಜೀವಿಗಳು. ಕಾಲೇಜಿಗೆ ಬಂದಿವಿ ಅಂತಂದ್ರೆ ನಾವು ಬುದ್ಧಿಜೀವಿಗಳೇ. ನಮ್ಮ ಕಲಿಸೋರು ಪ್ರೊಫೆಸರ್ಸು, ಕಲಿತಕ್ಕಂಥ ನಾವು, ನಮಗಿಬ್ಬರು ನಡುವಿರತಕ್ಕಂಥ ಗ್ರಂಥಾಲಯ, ಇವೆಲ್ಲ ಬುದ್ಧಿಜೀವಿಗಳಿಗೆ ಇರ್ತಕ್ಕಂಥ ಜಾಗಗಳು. ಅಲ್ಲಿ ಬುದ್ಧಿ ಮಹತ್ವ ಇಟ್ಕೊಂಡೇ ನಾವು ಹೋಗ್ಬೇಕು ಒಳಗೆ. ಅದರರ್ಥ ಭಾವ ಇರಬಾರ್ದಂತಲ್ಲ. ಆ ಭಾವ ವೈಯಕ್ತಿಕವಾಗಿ ಒಳಗಿರ್ತದ, ಬುದ್ಧಿ ಪ್ರಕಟವಾಗ್ತಾ ಇದೆ. ಈ ಅಂಶವನ್ನು ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ, ಪರಿಷತ್ತು ಅಂತ ಏನು ಬಂತಲ್ಲ, ಕನ್ನಡ ಭಾಷೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆದಾಗ ಪರಿಷತ್ತು ಶಬ್ದ ಬಂತು. ಅಲ್ಲಿವರೆಗೆ ಪರಿಷತ್ ಅನ್ನೋದು ನಮ್ಮ ಡಿಕ್ಷನರಿ ಇರಲಿಲ್ಲ. ನೆನ್ಪಿಡ್ಬೇಕು, ಇರಬೇಕಾದ ಅವಶ್ಯಕತೆ ಇರಲಿಲ್ಲ. ಪರಿಷತ್ತು ಅಂತಂದ್ರ ಕೂಡಿದ್ದು, ಅನೇಕ ಜನಗಳಿಂದ ಕೂಡಿದಂತ ಒಂದು ಸಂಸ್ಥೆ. ಅದು ಕನ್ನಡ ಜನರ ಸಂಸ್ಥೆ.
ಕನ್ನಡ ಜನ ಅಂದ್ರೆ ಏನು? ಕನ್ನಡ ಜನ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಹುಟ್ಟಿದವರು, ಹುಟ್ಟಿದ ಭಾಷೆ ಕನ್ನಡವನ್ನು ಮಾತಾಡುವವರು, ಕನ್ನಡವನ್ನು ಕೇಳುವವರು, ಕನ್ನಡದಲ್ಲಿ ಬರೆಯುವವರು, ಕನ್ನಡದಲ್ಲಿ ಓದುವವರು. ಈ ಕನ್ನಡ ಬರೀ ಒಂದು ಭಾಷೆ ಅಲ್ಲ, ಇದು ನಮ್ಮ ತಾಯಿ ಎಂದು ತಿಳಿದವರು, ಕನ್ನಡ ಮಾತೆ. ಈ ಎಲ್ಲಾ ಭಾವನೆಗಳಿಂದ ಕೂಡಿದಂತ ಒಂದು ಸಂಸ್ಥೆ ಯಾವುದು? ಕನ್ನಡ ಸಾಹಿತ್ಯ ಪರಿಷತ್. ನೋಡುವ ಒಂದು ಶಬ್ದ ಬಂತು ಪರಿಷತ್ತು, ಅದಕ್ಕಿಂತ ಮುಂಚೆ ಸಾಹಿತ್ಯ ಅಂತ ಬಂತು ನೋಡಿ. ಸಾಹಿತ್ಯ ಅಂದ್ರೆ ಏನು? ಸಾಹಿತ್ಯ ಅನ್ನೋದು ಡೆಫಿನೇಷನ್ ಸಾಮಾನ್ಯವಾಗಿ ಏನಂದ್ರೆ ಶಬ್ದ ಅರ್ಥ ಸಹಿತವಾದದ್ದು ಸಾಹಿತ್ಯ. ಯಾವ ಒಂದು ಬರಹದೊಳಗ ಕಥೆ ಇರಲಿ, ಕವನ ಇರಲಿ, ಗದ್ಯ ಇರಲಿ, ಪದ್ಯ ಇರಲಿ, ಅಲ್ಲೇ ಶಬ್ದ ಮತ್ತು ಅರ್ಥ, ಶಬ್ದಾರ್ಥಗಳ ಸಮೇತವಾಗಿದ್ದು ಶಬ್ದಾರ್ಥಗಳ ಸಂಯೋಗದಿಂದ ಹುಟ್ಟಿದಂತಹ ಒಂದು ಕಲೆ ಸಾಹಿತ್ಯ. ಅದು ಪುಸ್ತಕ ರೂಪದಲ್ಲಿ ಹೆಚ್ಚಾಗಿರುತ್ತೆ. ಅದು ಜಾನಪದದೊಳಗೆ ತಗೊಂಡು ಹಾಡು ನುಡಿಗಿರ್ತದೆ. ಹಾಡು ನುಡಿದು ಜಾನಪದ ಸಾಹಿತ್ಯನೇ ಅಂತ ಅಲ್ಲಿ ಶಬ್ದ ಮತ್ತು ಅರ್ಥಗಳ ಅನ್ಯೋನ್ಯವಾದ ಸಂಬಂಧ ಇರುತ್ತೆ. ಹೀಗೆ ಕನ್ನಡ ಭಾಷೆ ನಿರ್ಮಾಣವಾದ ಸಾಹಿತ್ಯ. ಅದಕ್ಕೆ 1100 ವರ್ಷದ ಇತಿಹಾಸ. ಮೊಟ್ಟ ಮೊದಲ ಕವಿ ಪಂಪ 902 ಅವನಿಷ್. ಅದಕ್ಕಿಂತ ಮುಂಚೆ ಕವಿರಾಜ ಮಾರ್ಗ ಬಂತು, ಕನ್ನಡದ ಮೊಟ್ಟ ಮೊದಲ ಪುಸ್ತಕ. ಅಲ್ಲಿವರೆಗೆ ಕನ್ನಡ ಬರೀ ಮಾತಾಡ್ತಿದ್ವಿ, ಅಲ್ಲೇ ಬರೀತಿದ್ವಿ, ಆದರೆ ಪುಸ್ತಕ ರೂಪದಲ್ಲಿ ಕನ್ನಡ ಸಾಹಿತ್ಯ ಬಂದಿರಲಿಲ್ಲ. ಅದು ಬಂದದ್ದು ಮೊಟ್ಟ ಮೊದಲು ಕವಿರಾಜ ಮಾರ್ಗ. ಹಿರಿದಪ್ಪ ಅಂಗಡಿ ಅರವಿ ಕುಳಿತನಮ್ಮ ಮಹಾದೇವ ಶಕ್ತಿ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ಅರವಿ ಕುಳಿತನಮ್ಮ ಮಹಾದೇವ ಶಕ್ತಿ ಅರವಿ ಕುಳಿತನಮ್ಮ ಮಹಾದೇವ ಶಕ್ತಿ ಧರಣಿಯ ಮೇಲೊಂದು ಅಮ್ಮನವಾದರೆ ಪಡದೆ ದುಡಿವನು ಅಮ್ಮನವಾದರೆ ಪಡದೆ ದುಡಿವನು ಸಿಂಹನವಾದರೆ ನುಡಿಯನು ನುಡಿಯನು ಸಿಂಹನವಾದರೆ ನುಡಿಯನು ನುಡಿಯನು ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ಅರವಿ ಕುಳಿತ ನಮ್ಮ ಮಹಾದೇವ ಶಕ್ತಿ. ಕಾಣ ಸೋಲ ಅತಣಿಗೆಲ್ಲ ಕಾಣ ಸೋಲ ಅತಣಿಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮೇವ ಜಾಣ ನೋಡುವ ನಮ್ಮ ಕೂಡಲ ಸಂಗಮೇವ ಧರಣಿಯ ಮಹಾದೇವ ಶಕ್ತಿ ಮಹಾದೇವ ಶಕ್ತಿ ಮಹಾದೇವ ಶಕ್ತಿ. ನನ್ನ ಒಂದು ಕನಸು ಬಹಳ ಇತ್ತಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಏನಾದರೂ ಒಂದು ಕಾರ್ಯಕ್ರಮವನ್ನು ಅಂಜುಮನ್ ಸಂಸ್ಥೆ ಒಳಗೆ ಮಾಡ್ಬೇಕಂತಕ್ಕಂಥ ಆಸೆ ಇತ್ತು. ಮತ್ತು ಅಷ್ಟೇ ಅಲ್ದಕ್ಕೊಬ್ಬ ಅತ್ಯಂತ ಒಳ್ಳೆಯ ಅನುಭವಿಕ ಇದು ನಾಡಿನ ಒಬ್ಬ ಶ್ರೇಷ್ಠ ಸಾಹಿತಿಯನ್ನು ಕರೆದು ನಿಮ್ಮ ಒಂದು ಭಾಷಣ ಮಾಡಿಸ್ಬೇಕಂತಕ್ಕಂಥ ಇತ್ತು. ಅದು ಕನ್ನಡ ಸಾಹಿತ್ಯ ಪರಿಷತ್ ನಡೆದ ಬಂದ ದಾರಿ. ನೋಡ್ರಿ ಸರ್, ಎಷ್ಟು ಚೆನ್ನಾಗಿ ಹೇಳಿದ್ರೆ ಲೈಕ್
ಈಗ ಪರಿಷತ್ ಅಂತಕ್ಕಂಥ ಇದು ಕಾಂಗ್ರೆಸ್ ಅಂತಕ್ಕಂಥ ಅದರ ಅರ್ಥ ಬಹಳ ಚೆನ್ನಾಗಿ ಇದು ಅದನ್ನು ಎಳೆಯಾಗಿ ಇಡೀ ಒಂದು ಇತಿಹಾಸವನ್ನು ನಮ್ಮ ಮುಂದೆ ಕರೆದಿದ್ದಂತ ನಮ್ಮ ಏನು ಶ್ಯಾಮಸುಂದರ್ ಬಿದಿರ್ಕುಂದಿ ಸರ್, ಇಂದಿರಾ ಟ್ರಸ್ಟಿನ ಅಧ್ಯಕ್ಷರು, ಇನ್ನು ಗದಗಿನ ASS ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಬಹಳ ಒಳ್ಳೆಯ ಕೆಲಸ ಮಾಡ್ದಲ್ಲ. ಅದೆಲ್ಲ ಅವ್ರ ವಯಸ್ಸು ನೋಡ್ರಪ್ಪ 80 ಸಮೀಕಲ್ಲ 79 ವಯಸ್ಸು. ಇಂಥ ಒಬ್ಬ ಇಡೀ ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಒಂದು ಅನುಭವ ಹೇಳ್ಕೊಟ್ರು. ಅಂತ ಒಬ್ಬ ವ್ಯಕ್ತಿಯ ಒಂದು ಭಾಷಣವನ್ನು ಕೇಳಿದ್ರಿ. ಅಷ್ಟೇ ಅಲ್ಲ, ನಮ್ದೇನೋ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರು, ನನ್ನ ಆತ್ಮೀಯ ಸ್ನೇಹಿತರು, ಅವರು ನಮ್ಮ ಹುಬ್ಬಳ್ಳಿಯ 3000 ಮಟ್ಟದ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ RC ಹಿರೇಮಠರ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರು, ಈ ಸದ್ಯ ಕುಲಸಚಿವರು, ಅವರು ಸದ್ಯಕ್ಕೆ ಉದ್ಘಾಟನೆ ಮಾಡಿದ್ರು. ಈಗೆಲ್ಲ ಇಂಥ ಒಂದು ಒಳ್ಳೆಯ ಒಂದು ಅವಕಾಶ ನಮ್ಗೆ ಸಿಕ್ತು. ಅದು ಮುಖ್ಯವಾಗಿ ನಮಗೆಲ್ಲ ಇಲ್ಲಿಯ ಒಂದೇನೋ ಕನ್ನಡ ವಿಭಾಗದ ಮುಖ್ಯಸ್ಥರು ನಮ್ಮ ಮೇಟಿ ರುದ್ರೇಶ್ ಅವರು ನನ್ಗೆ ಬಹಳ ಇಷ್ಟ. ಅವರ ಭಾಷಣ, ಅವರ ಒಂದು ಶೈಲಿಯನ್ನು ನಾನು ಈಗಾಗಲೇ ಸುಮಾರು 4-5 ಸಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೇನೆ. ಅಂಥವ್ರ ಸದ್ಯಕ್ಕೆ ಈ ಕಾಲೇಜಿನ ಒಂದು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದು ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಒಟ್ಟಿನಲ್ಲಿ ನಾನೆಲ್ಲ ಏನು ಈ ಕಾಲೇಜು ಪ್ರಾರಂಭ ಆದಾಗಿಂದ ಇದೆಪ್ಪ, ನಿಮ್ಗೆಲ್ಲ ಗೊತ್ತಿಲ್ಲ ಈ ಕಾಲೇಜಲ್ಲಿ ಏನು ಪ್ರಾರಂಭ ಆಗಿತ್ತಲ್ಲ ನಾನೆಲ್ಲ ಹುಬ್ಬಳ್ಳಿ 1990 ಒಳಗೆ 86 ಇಂದ ನಿಮ್ಗೆ ಏನ್ ದಿಲ್ಸಾದ್ ಅವರು ಪ್ರಥಮ ಪ್ರಿನ್ಸಿಪಾಲ್ ಹಿಡ್ಕೊಂಡು ಇಲ್ಲಿಯ ಈಗಿನ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಜೊತೆಗೆ ಬಹಳಷ್ಟು ನನ್ನೆಲ್ಲ ನಿಕಟವಾದ ಸಂಪರ್ಕ ಇದೆ. ಯಾರ್ಯಾರು ಪ್ರಿನ್ಸಿಪಾಲ್ ಅಧಿಕಾರ ವಹಿಸ್ಕೊಂಡ್ರು ಅವಾಗ ಬಂದು ಸನ್ಮಾನ ಮಾಡಿದ್ದೇನೆ, ನಿವೃತ್ತಿ ಆದ ಸದ್ಯಕ್ಕೆ ಬಂದು ಸನ್ಮಾನ ಮಾಡಿದ್ದೇನೆ. ಯಾವುದೇ ಕಾರ್ಯಕ್ರಮ ನಾನು ಬಿಟ್ಟಿಲ್ಲ. ಇದು ಒಂದು ನನ್ನ ಒಂದು ಸಂಸ್ಥೆ ಅಂತಕ್ಕಂಥ ಭಾವನೆ ಇದೆ. ಈಗ ಈ ಕಾಲೇಜಿಗೆ ಒಂದು ಅನುದಾನ ಸಿಗಬೇಕಂತ ಸಂದರ್ಭ ಬಹಳಷ್ಟು ಹೋರಾಟವನ್ನು ಮಾಡಿದಕ್ಕೊಂದು ಅನುದಾನ ಕೊಡಿಸ್ತಕ್ಕಂಥದ್ದು. ಒಟ್ಟಿನಲ್ಲಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇವತ್ತೇನು ನಮ್ದು ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನು ಸಂಸ್ಥಾಪನಾ ದಿನಾಚರಣೆ ಹೇಗೆ ನೀವೆಲ್ಲ ಬರ್ತ್ಡೇ ಮಾಡ್ಕೋತಾರಪ್ಪ, ಹೇಗೆ ಹುಟ್ಟುಹಬ್ಬ ಮಾಡ್ತಾರ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಹುಟ್ಟುಹಬ್ಬ. ಲೈಕ್ ಪ್ರತಿ ವರ್ಷ ಏನು ನೋಡ್ರಲ್ಲ ಈಗ ಇರ್ತಕ್ಕಂಥ ಸರ್ ಎಲ್ಲ ಹೇಳ್ತಿದ್ರು, ನಮ್ಮ ಇಸ್ಮಾಯಿಲ್ ಆಗ್ಲಿ ಅಥವಾ ಆಮೇಲೆ ನಮ್ಮ ವಿಶ್ವೇಶ್ವರರಾಗ್ಲಿ ಅಥವಾ ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡೆಯರಾಗ್ಲಿ, ಹೀಗೆ ಇಂಥ 3 ಜನ ನಮ್ಮ ಸಂಸ್ಥಾಪಕರಲ್ಲ. ಇಂಥ ಅವರ ಒಂದು ತ್ಯಾಗದಿಂದ, ಅವರ ಒಂದು ಕೊಡುಗೆಯಿಂದ ನಮ್ಮ ಒಂದು ಸರ್ ಇಸ್ಮಾಯಿಲ್ ಅವರು ಸದ್ಯಕ್ಕೆ ತಮ್ಮ ಒಂದು ವೈಯಕ್ತಿಕವಾದಂಥ ತ್ಯಾಗವನ್ನು ಮಾಡಿ ತಮ್ಮದೇ ಆದ ಜಗವನ್ನು ಕೊಟ್ಟು ಬೆಂಗಳೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೇರಣೆ ಮಾಡಿದರು. ಈಗ 3 ವ್ಯಕ್ತಿಗಳನ್ನು ನಡೆಸ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ವಿಷಯವನ್ನು ನಮ್ಮ ಸರ್ ಇರ್ತಾರೆ. ಹೀಗಾಗಿ ಇಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಏನು ಸಂಸ್ಥಾಪನಾ ದಿನಾಚರಣೆ ನಾನು ಸದ್ಯಕ್ಕೆ ಅಧ್ಯಕ್ಷನಾಗಿ ಇಲ್ಲಿ 2012 ನಾವೆಲ್ಲ 2014ಕ್ಕೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಏನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ತಕ್ಕಂಥ ನಮ್ಮೇನು ವೀರೇಂದ್ರ ಹೆಗಡೆ ಕಲಾಕ್ಷೇತ್ರ ಒಳಗ ಹಾಲಂಬಿಯವರು ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ನಾವು ಧಾರವಾಡದಲ್ಲಿ ಶತಮಾನೋತ್ಸವದ ಪ್ರಾರಂಭ ನಮ್ಮ ಒಂದು ಧಾರವಾಡ ಜಿಲ್ಲೆಯಿಂದ ಆಗಿದೆ ಅಂತಕ್ಕಂಥ ಒಂದು ಬಹಳಷ್ಟು ಸಂತೋಷ ವ್ಯಕ್ತಪಡಿಸ್ತದೆ. ಹೀಗಾಗಿ ಅಂತ ಒಂದು ಆ ಸಂದರ್ಭದಲ್ಲಿ ಬಹಳಷ್ಟು ನಾಡಿನ ಹಿರಿಯ ಸಾಹಿತಿಗಳನ್ನು ಸನ್ಮಾನ ಮಾಡಿ ಬಹಳ ಅದ್ಭುತವಾದಂತ 2 ದಿವಸ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಏನು ಪುಂಡ್ಲಿಕ್ ಹಾಲಂಬಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷ ಆದಾಗ, ಹೀಗಾಗಿ ಇಂಥ ಆ ಸಂದರ್ಭ ಇಡೀ ರಾಜ್ಯದ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡಿ ಮುಕ್ತಾಯ ಸಮಾರಂಭವನ್ನು ಮೈಸೂರಲ್ಲಿ ಮಾಡಿದರು ಹಾಲಂಬಿ ಅವರು. ಇಂಥ ಒಂದು ಒಳ್ಳೆಯ ಸಂಸ್ಥೆ ನಾನು ಅಧ್ಯಕ್ಷನಾಗಿ 3ನೇ ಅವಧಿಗೆ ಮಾಡಿದ್ದು. ನಮ್ಮೆಲ್ಲರ ಸಹಾಯ ಸಹಕಾರ ದಯವಿಟ್ಟು ಮಕ್ಕಳು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾನೆ. ಇವತ್ತು ನಿಮ್ಮಲ್ಲಿ ಒಂದು ಮೊಬೈಲ್ ಫೋನ್ ಇತ್ತಂದ್ರೆ ಅಲ್ಲಿ ಒಂದು ಆ್ಯಪ್ದಲ್ಲಿ ನಿಮ್ಮೇನು ಇದರಲ್ಲಿ ಮೊಬೈಲ್ದೊಳಗೆ ಪ್ಲೇಸ್ಟೋರ್ಗೆ ಹೋಗಿ ಕನ್ನಡ ಕಸಾಪ್ ಅಂತ ಟೈಪ್ ಮಾಡ್ರಿ, ಒಂದು ಕನ್ನಡ ಸಾಹಿತ್ಯ ಒಂದು ಆ್ಯಪ್ ಬರ್ತೈತಿ. ಅಲ್ಲಿ ಹೋಗಿ ನೀವೆಲ್ಲ ಹೊಸ ಸದಸ್ಯತ್ವ ಅಂತ ನೀವು ಆ ಸದಸ್ಯತ್ವ ಪಡ್ಕೋಬೇಕಂತಕ್ಕಂಥ ಒಂದು ನಾನು ವಿನಂತಿ ಮಾಡ್ಕೊತೇನೆ. ಕೇವಲ 410 ರೂಪಾಯಿ ಇದೆ. 410 ರೂಪಾಯಿಯನ್ನು ಕೊಟ್ಟು ನಿಮ್ಮ ಯಾವುದೋ ಫೋನ್ ಪೇ ಆಗಲಿ ಅಥವಾ ಒಂದು ಕ್ರೆಡಿಟ್ ಕಾರ್ಡ್ ಆಗಲಿ ಯಾವುದೇ ಒಂದು ಇದರಿಂದ ನೀವು ಇದು ನಿಮ್ದೇನೋ ಒಂದು ಅಕೌಂಟ್ SB ಅಕೌಂಟಿಂದ ನೀವೆಲ್ಲ ಮಾಡ್ಬೋದು. ದಯವಿಟ್ಟು ಅಟ್ಲೀಸ್ಟ್ ಒಂದು 4-5 ಮಂದಿ ಆದರೂ ಇವತ್ತು ನಿಮ್ಮ ಸದಸ್ಯತ್ವವನ್ನು ಪಡ್ಕೊಂಡ್ರೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡಿದ್ದಕ್ಕೂ ಯಶಸ್ವಿ ಆಗ್ತೈತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೆ ನಮ್ದು ಏನಪ್ಪಾ ಕಾರ್ಯಕ್ರಮ ಉದ್ಘಾಟನೆ ಆಗ್ಬೇಕು, ಭಾಷಣ ಆಗ್ಬೇಕು, ಅದ್ರ ಜೊತೆಗೆ ಸಂಗೀತನೂ ಆಗ್ಬೇಕಂತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಏನೋ ಒಂದು ಸಂಗೀತವನ್ನು ಕೊಡ್ಬೇಕು. ಅದು ಏನೋ ಅದ್ಭುತ ಕಲಾವಿದೆ ನಮ್ಮ ಏನೋ ರಂಗಾಯಣದೊಳಗೆ ಒಳ್ಳೆ ಕೆಲಸ ಮಾಡಿದರು. ಒಂದು ಕಡೆ ನಿಮ್ಗೆ ಹೇಳ್ತಾ ನಮ್ಗೆ 3000 ಮಟ್ಟ ಮಹಿಳಾ ಕಾಲದಲ್ಲಿ ಕಂಟಿನ್ಯೂಸ್ 8 ವರ್ಷ ಆತ್ ನಮಗ ಏನೋ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಪ್ರಥಮ ಸ್ಥಾನ ಪಡ್ಕೊತಿದ್ದೇವಲ್ಲ ಹುಡುಗರೆಲ್ಲ. ಇಡೀ ಅದಕ್ಕೆಲ್ಲ ಪ್ರೇರಣೆ ಆಗ್ತದೆ ನಮ್ಮ ಸುನಂದ ನಿಂಬಣ್ಣಗೌಡರು. ನಾವು ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಹುಬ್ಬಳ್ಳಿ ಒಳಗ ನಮ್ಮ ಸಂಗೀತ ವಿಭಾಗ ಇದೆಪ್ಪ. ಸಂಗೀತ ವಿಭಾಗದಲ್ಲಿ ನಮ್ಮ ಜ್ಯೋತಿ ಲಕ್ಷ್ಮಿ ಅವರು ಇದ್ದಾರೆ, ಶಿವಲೀಲಾ ವೈದ್ಯನಾಥರು. ಅದ್ರ ಇಬ್ಬರು ಸದ್ಯಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಇಷ್ಟು ಚೆನ್ನಾಗಿ ಮಕ್ಕಳಿಗೆ ನಾಟಕದ ಕಲೆ ಕಲಿಸೋದಾಗ್ಲಿ, ನಾಟಕ ಹೇಗೆ ಅಭಿನಯ ಮಾಡ್ಬೇಕಂತಕ್ಕಂಥದ್ದು ಬಹಳ ಅದ್ಭುತ ಕಲಾವಿದೆ. ಇವತ್ತು ಬಹಳ ಅವ್ರದ್ದು ಕಡಿಮೆ ಸಮಯ ಇತ್ತು, ಹೀಗಾಗಿ ಹೆಚ್ಚು ನಿಮ್ದು ಪರೀಕ್ಷೆ ಮಾಡಿಕೊಳ್ಳಿದೆ. ಆದ್ರೂ ಸದ್ಯಕ್ಕೆ ಇಷ್ಟು ಮಂದಿ ಆದ್ರೂ ಕುಂತ್ರಲ್ಲ ನಮ್ಗೆ ಖುಷಿ. ಯಾಕೆ ಅಧ್ಯಕ್ಷವಾಗಿ ಎಲ್ಲಾ ಕೂಡ ಯಾಕಂದ್ರೆ ಬಹಳ ಕಡೆ ಹೋಗಿ ಯಾಕಂದ್ರಪ್ಪ ನಾವು
ಒಂದು ಕಾಲೇಜಿಗೆ ಹೋಗಿದ್ನಲ್ಲ, ಇಲ್ಲೇ ಧಾರವಾಡದಾಗ ಹೆಸರು ಹೇಳಕ್ ಹೋದಲ್ಲ, ಅತಿ ಶ್ರೇಷ್ಠ ಸರ್ ಹಂಗ ನಮ್ಮ ಇವರು ಏನು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಬೈದ್ರು, ಆಮೇಲೆ ಶಿವಪ್ರಸಾದ್ ಸರ್ ಬೈದ್ರು. ಅವಾಗ ಇದೇ ರೀತಿಯ ಹುಡುಗರು ಸಿಟಿ ಹೊಡಕತ್ಬಿಟ್ರು. ಸರ್ ಸಿಟಿ ಬಂತಲ್ಲ, ಸಿಟಿ ಬಾರಪ್ಪ ಮ್ಯಾಲ ಅಂದ್ರು. ಅವ್ಗೊಂದು ಬುಕ್ಕೆ ಕೊಟ್ಟು ಅವ್ನು ಬಂದೇ ಬಿಟ್ಟು ನಾಚಿಕಲ್ಲ, ಬಂದು ಬುಕ್ಕೆ ತಗೊಂಡು ಅವ್ರು ಹೇಳಿದ್ರು, ನೋಡ್ಪಾ ಸಿಟಿ ಒಳಗೆ ಬುಕ್ಕೆ ತಗೋಬೇಡ, ನಾಳೆ ಒಬ್ಬ ರ್ಯಾಂಕ್ ತಗೊಂಡು ಒಳ್ಳೆಯ ವ್ಯಕ್ತಿಯಾಗಿ KS ಆಫೀಸರ್ ಆಗಿ IAS ಆಫೀಸರ್ ಆಗಿ ಬಂದು ನೀನು ಬುಕ್ಕೆ ತಗೊಂತಕ್ಕಂಥದ್ದು ಇನ್ನೂ ರೆಕಾರ್ಡ್ ಮಾಡ್ಕೊತೇನೆ. ಹೀಗಾಗಿ ಯಾಕೆ ಹೇಳ್ತಾರೆ, ನಿಮಗೆ ಸಮಯ ಆಗಿದೆ, ನಾನು ಒಪ್ಕೋತೇನೆ. ಆದ್ರೂ ಸದ್ಯಕ್ಕ ಇಂಥ ಒಳ್ಳೆಯ ಕಾರ್ಯಕ್ರಮದಾಗ ದಯವಿಟ್ಟು ಎಲ್ಲ ಈ ಗದ್ದೆ ಮಾಡಿದ್ರೆ ಒಳ್ಳೆಯ ಒಂದು ಜ್ಞಾನ ಪಡ್ಕೋಬೇಕು, ನಿಮ್ಮ ಕಾಲ ಮೇಲೆ ನಿಲ್ಬೇಕು, ಅದು ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ತಿಳ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡ್ರಿ. ಅದು ನನ್ನ ಸಬ್ಜೆಕ್ಟ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಅದೇನೋ ಒಂದು ಇನ್ನೊಂದು 9ನೇ ಅಧ್ಯಕ್ಷ, ಇಲ್ಲಿ ಫಸ್ಟ್ ಅಧ್ಯಕ್ಷ ಆಗಿದ್ದು ಬಸವರಾಜ್ ಕಟ್ಟಿಮನಿ ಅವರು, ವರದರಾಜ್ ಹುಯಿಲ್ಗೋಳು ಅವರು, ಆಮೇಲೆ ಕಾಪ್ಸೇಶ್ವರ, ಆಮೇಲೆ ಮುಂದೆ ನಮ್ಮ ಏನೋ ಇದು ಮನುವಾಚಾರ್ಯ ಆಗಿದ್ರು, ಆಮೇಲೆ ಶಿವಾನಂದ ಗಾಡಿಯವರು, ಆಮೇಲೆ ಮುಂದೆ ನಮ್ಮ ವೀರಣ್ಣ ರಾಜೂರವರು, ಆಮೇಲೆ ಮಧು ಹೆಂಗಾರೆಡ್ಡಿ, DM 8 ಮಂದಿ ಕನ್ನಡದ ಪ್ರಾಧ್ಯಾಪಕರು. ನಾನು ಒಬ್ಬನೇ ಅರ್ಥಶಾಸ್ತ್ರ ಪ್ರಾಧ್ಯಾಪಕ. ಅದು 3 ಸಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ. ಅದೇ ಮತ್ತು ಶಿವಾನಂದ ಕಾಳೆ ಅವ್ರ ತನಕ 4 ಸಲ ಆಗಿದ್ದಲ್ಲ. ಈ ರೀತಿಯಾಗಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ತನ್ನದೇ ಆದಂತ ಇತಿಹಾಸ ಹೊಂದಿಪ್ಪ. ಧಾರವಾಡ ಜಿಲ್ಲೆಯೊಳಗೆ ಅದು 3 ಸಲ ಆಯ್ಕೆ ಆದ ಸಣ್ಣ ಮಾತಲ್ಲ. ಹೀಗಾಗಿ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ನೀವು ಸದ್ಯಕ್ಕೆ ಪರಿಷತ್ತಿನ ಸದಸ್ಯರಾಗಬೇಕು, ಒಳ್ಳೆಯ ವ್ಯಕ್ತಿಗಳಾಗಬೇಕು. ನಾವು ಏನ್ ಸುಮ್ಮನೆ ಬಂದ್ ನಮ್ದು ಪ್ರಚಾರ ಮಾಡಕ್ ಬಂದಿಲ್ಲ. ನಮ್ ಬಂದಂತ ಉದ್ದೇಶ ನಾವೆಲ್ಲ KS ಆಫೀಸರ್ ಆಗ್ಬೇಕಾದ್ರೆ, ಏನೋ ಒಂದು IAS ಆಫೀಸರ್ ಇಂಥ ಒಂದು ಕೆಲವಷ್ಟು ಕನ್ನಡದ ಭಾಷೆ ಬೇಕಾದ್ರೆಲ್ಲ ಪ್ರಶ್ನೆ ಕೇಳ್ತಾರ. ಆ ನಿಟ್ಟಿನೊಳಗೆ ಇನ್ನೊಬ್ಬ ನಮ್ಮ ಸ್ನೇಹಿತರು ಹಾಡ್ಬೇಕಂತ ಇದ್ರೆ ಸಮಯದ ಅಭಾವದಾಗಿ ಸರ್ ಮುಂದೆ ನಮ್ಮ ಸಾಹಿತ್ಯ ಪರಿಷತ್ ಪರಿಸರ ಖಂಡಿತವಾಗಿ ನಿಮಗೆ ಒಂದು ಅವಕಾಶ ಕೊಡ್ತೇವೆ ಅಂತ ಹೇಳ್ತಾ, ಒಟ್ಟಲ್ಲಿ ಇವತ್ತಿನ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಸುನಂದ ಏನೋ ನಿಂಬಳಗೌಡರು ಅವ್ರ ತಂಡಕ್ಕೆ, ನಮ್ಮೆಲ್ಲ ಹಿರಿಯ ನ್ಯಾಯವಾದಿಗಳು ಕೋರಿ ಶೆಟ್ಟರು ಅಂತ ಇಷ್ಟು ಅದ್ಭುತ ಭಾಷಣ ಮಾಡ್ತಾರೆ, ನಂಬ್ತಿರಲ್ಲ. ಅವ್ರದ್ದೊಂದು ಭಾಷಣ ಹೀಗೆ ಕರ್ಸಲ್ಲ. ಪುರುಷೋತ್ತಮ ಬಿಳಿಮೇಲೆ ಅವ್ರು ಬಂದ್ರು ದತ್ತಿ ಕಾರ್ಯಕ್ರಮಕ್ಕ. ಇವ್ರು ಭಾಷಣ ಮಾಡೋದ್ ನೋಡಿ ಆ ಕಾಲೇಜಿನ ಏನು ಲಾ ಕಾಲೇಜ್ ಪ್ರಿನ್ಸಿಪಾಲ್ರು ಅವತ್ತೇ ನೆಕ್ಸ್ಟ್ ಡೇನೆ ಅವ್ರನ್ನ ಇದು ಕೊಟ್ಬಿಡ್ಲ, ಇನ್ನು ಒಂದು ಅಪಾಯಿಂಟ್ಮೆಂಟ್ ಆರ್ಡರ್. ನಾ ಹೇಳೋ ಉದ್ದೇಶ ಅಷ್ಟು ಅದ್ಭುತವಾದಂತ ಒಬ್ಬ ಹೈಕೋರ್ಟಿನ ಒಬ್ಬ ಏನು ವಕೀಲರು ನಿಮ್ಮ ಕಾರ್ಯಕ್ರಮ ಅಂದಾರ, ಅದು ಸಣ್ಣ ಮಾತಲ್ಲ. ಈ ರೀತಿಯಾಗಿ ಯಾವಾಗಾದ್ರೆ ಮುಂದೆ ನಿಮ್ಗ ಅಂತ ಹೇಳೋ ಉದ್ದೇಶ ನೀವು ಸದ್ಯಕ್ಕ ಇಂಥ ಒಳ್ಳೆ ವ್ಯಕ್ತಿರಾಗ್ಲಿ. ಹೀಗಾಗಿ ಮತ್ತೊಮ್ಮೆ ಯಾಕಂದ್ರೆ ನನಗೆಲ್ಲ ಖುಷಿ ಆಗ್ತಿದೆ, ಬಹಳಷ್ಟು ಸಂತೋಷವಾಗಿದೆ. ಇಂಥ ಒಂದು ಅಂಜುಮನ್ ಸಂಸ್ಥೆಯ ನಮ್ಮ ಚೇರ್ಮನ್ರಂತ ಎಲ್ಲರೂ ಸದ್ಯಕ್ಕ ಇಸ್ಮಾಯಿಲ್ ತಮಟ್ಗಾರ್ ಬಹಳ ನನ್ನ ಆತ್ಮೀಯ ಸ್ನೇಹಿತರು, ಅವರು ಸದ್ಯಕ್ಕಿಂತ. ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಪ್ರಿನ್ಸಿಪಲ್ ಅಷ್ಟೇ ಅಲ್ಲ, ಆಡಳಿತ ಮಂಡಳಿಯವರು ಸದ್ಯಕ್ಕೆ ನಮ್ಗೆಲ್ಲ ಸಹಾಯ ಸಹಕಾರ ಮಾಡ್ತಾರ. ಅವ್ರನ್ನ ಹೇಳ್ತಾ ನಮ್ಮೆಲ್ಲ 46 ಸರ್ ಅವರಿಂದ ನಮ್ಮ MB ದಿಲ್ಶಾದ್ ಸರ್, ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅತ್ಯಂತ ಏನೋ ಒಂದು NSS ನಲ್ಲಿ ಗೀತೆಯನ್ನು ಹಾಡಿದಂತ ವ್ಯಕ್ತಿ ಅಂದ್ರೆ ನಮ್ಮ ಅಂತ ಅವರ ಸಹೋದರ. ಇಡೀ ಈ ಸಂಸ್ಥೆಗೆ ಹೆಸರು ಬರಬೇಕಾದ್ರೆ MB ದಿಲ್ಶಾದ್ ಅವರ ಕೊಡುಗೆ ಬಹಳಷ್ಟು ಇದೆ ಅಂತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ಎಲ್ಲರೂ ನೆನೆಸುತ್ತಾ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಅಧ್ಯಕ್ಷೀಯ ಮಾತನ್ನು ಮುಗಿಸ್ತೇನೆ. 5 ಮಿನಿಟ್ ಆಗತ್ತೆ. ಏನು ಇನ್ನೊಮ್ಮೆ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಹೋಗ್ಬೇಕು, ಕಸಾಪನ್ ಟೈಪ್ ಮಾಡ್ಬೇಕು, ಅದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆ ಆ್ಯಪ್ ಡೌನ್ಲೋಡ್ 3 ಲೈನ್ ಬರ್ತಾವ, ಅಲ್ಲಿ ಹೋಗಿ ಹೊಸ ಸದಸ್ಯತ್ವ ಅಂತ ಹೋಗ್ಬೇಕು. ಅದೆಲ್ಲ ಹೆಸರು ತುಂಬಬೇಕಲ್ಲ. ನಿಮ್ಮ ಶ್ರೀಮತಿ ಇದ್ರ, ವಿದ್ಯಾರ್ಥಿ ಇದ್ರ, ಅದ್ರ ಡಿಟೇಲ್ ತುಂಬ್ಕೊಂತ ಹೋಗಿ ಕೊನೆಗೆ ಸಬ್ಮಿಟ್ ಅನ್ಬೇಕು. ಅದಕ್ಕೊಂದು ಯಾವ್ದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ಬೇಕು.